ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಬಿವಿ ಸಿರಿಯಣ್ಣ ಮಾಸ್ಟರ್ ಅಭಿಮಾನಿ ಬಳಗದ ವತಿಯಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಪಂಗಡ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಸಿಟಿ ಶ್ರೀನಿವಾಸ್ ಅವರಿಗೆ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಶ್ರೀನಿವಾಸ್ ಅವರು, ಕಾಂಗ್ರೆಸ್ ಪಕ್ಷ ಇತಿಹಾಸವುಳ್ಳಂತಹ ಪಕ್ಷ ಆಗಿದ್ದು ಈ ಪಕ್ಷಕ್ಕೆ ಕಾರ್ಯಕರ್ತರ ಬೆಂಬಲ ಅತ್ಯಗತ್ಯ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಹುದೊಡ್ಡ ಕೊಡುಗೆಗಳಾದ ಪಂಚಭಾಗ್ಯಗಳನ್ನ ಕೊಟ್ಟು ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಿಸಿದೆ. ಈ ನಿಟ್ಟಿನಲ್ಲಿ ಪಕ್ಷದ ಕಾರ್ಯಕರ್ತರು ನಿಷ್ಠೆಯಿಂದ ದುಡಿದು ಪಕ್ಷದ ಏಳಿಗೆಗೆ ಹಗಲಿರುಳು ಶ್ರಮಿಸಿದ್ದಾರೆ. ಈ ಹಿನ್ನೆಲೆ ಪರಿಶಿಷ್ಟ ಪಂಗಡದ ರಾಜ್ಯ ಉಪಾಧ್ಯಕ್ಷನನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಈ ಕಾರಣದಿಂದ ನಮ್ಮೆಲ್ಲ ಕಾರ್ಯಕರ್ತರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಯಾದವ ಸಮಾಜದ ಮುಖಂಡರು ಹಾಗೂ ತಾಲೂಕು ಗೊಲ್ಲರ ಸಂಘದ ನಿರ್ದೇಶಕರಾದ ತಿಪ್ಪೇಸ್ವಾಮಿ, ನಿವೃತ್ತಿಯ ಪ್ರಾಚಾರ್ಯ ದೇವೀರಪ್ಪ, ಉದ್ಯಮಿಯಾದ ರವೀಂದ್ರ ಆಚಾರ್, ನಿವೃತ್ತ ಕೆಇಬಿ ಅಧಿಕಾರಿಯಾದ ಚಿಕ್ಕಣ್ಣ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು. ಏನು ನಮಗೆ ನಮ್ಮ ಸಿರಣ್ಣ ಮಾಸ್ಟರ್ ಅಂದರೆ ನನಗೆ ಒಬ್ಬ ತಂದೆ ಇದ್ದಂಗೆ, ಅವರ ಮಾರ್ಗದರ್ಶನದಲ್ಲೇ ನಾವು ಎಲ್ಲ ನಡೆದ್ವಿ. ನಾನು ಕಾರಣಾಂತರಗಳಿಂದ ಬೇರೆ ಪಕ್ಷಕ್ಕೆ ಹೋದ್ರೂ ನಾನು ರಾಜಕಾರಣ ಮಾಡಬೇಕಾದ್ರೆ ನಾನು ಒಂದು ಎಲೆಕ್ಷನ್ ನಿಂತ್ಕೊಂಡು ಅವರ ಮಾರ್ಗದರ್ಶನದಲ್ಲೇ ನಾನು ನಡೆದೆ. ನಾನು ಸ್ವಲ್ಪ ಕಡಕವಾದಿ. ನಾನು ಯಾವತ್ತೂ ನಾನು ರಾಜಕಾರಣ ಮಾಡಿಲ್ಲ. ಯಾಕಂದರೆ ನಾನು ಚಳ್ಳಕೆರೆ ಕಾಟಪಲ್ಟಿ ಅಂದರೆ ನಮ್ಮ ಕಾಟಪಲ್ಟಿ ಅಂದರೆ ಸುಮಾರು ಸ್ವಲ್ಪ ಬೇರೆ ಅಪ್ಪ ಕಾಟಪಲ್ಟಿಯರು ಅಂತಾರೆ. ಅಂಥ ಕಾಟಪಲ್ಟಿಯಲ್ಲಿ ಹುಟ್ಟಿ ಚಳ್ಳಕೆರೆಯಲ್ಲಿ ಬೆಳೆದು ಚಳ್ಳಕೆರೆ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಿ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ನನ್ನ 2 ಸಾರಿ ಆಯ್ಕೆ ಮಾಡಿದ್ದಾರೆ. ಅಲ್ಲಿ ಮೊಳಕಾಲ್ಮೂರು ಕ್ಷೇತ್ರ ನಾನು ಓಟಿಲ್ಲ. ಆದರೆ ನನ್ನ ಜಿಲ್ಲೆಯಲ್ಲಿ ಇವತ್ತು ತಾಲೂಕು ಪಂಚಾಯತಿಯಲ್ಲಿ ನನ್ನ ಲೀಡ್ನಲ್ಲಿ ಇನ್ನೂ ಯಾರು ಇವತ್ತಿನವರೆಗೂ ಗೆದ್ದಿಲ್ಲ. 2005 ನನ್ನ ಲೀಡ್ನ ಯಾರು ಇವತ್ತಿನವರೆಗೂ ನನಗೆ ಲೀಡ್ ತಗೊಂಡು ಯಾರು ಗೆದ್ದಿಲ್ಲ. ಅಷ್ಟು ಲೀಡ್ನಲ್ಲಿ ನನ್ನೆಲ್ಲ ಗೆಲ್ಲಿಸಿದ್ದಾರೆ. ಇವು ನಮ್ಮ ಸ್ನೇಹಿತ ನಮ್ಮ ತಿಪ್ಪೇಶಿದು ಒಂದು ರೂಮ್ ಬೇಕು ಅಂತ ಹೇಳಿದ್ರು. ಅದೇ ಹೇಳಿದ್ರು. ಆ ಒಂದು ಇದಕ್ಕೆ ನಾನು ಸುಮಾರು ಸಾರಿ ನಾನು ಓಡಾಡಿದೆ. ಯಾಕಂದ್ರೆ ನನ್ನ ಅಣ್ಣ ತಮ್ಮ ನನ್ನ ಬಂಧು ಬಳಗಲ್ಲ, ಆದರೆ ನಾನು ಯಾವ ಜಾತಿ ನೋಡಲ್ಲ. ಯಾವತ್ತೂ ಯಾರನ್ನ ನಾನೇನನ್ನ ಅನ್ಕೊಂಡು ನಮ್ಮರೇ ನಮ್ಮ ಜನಾಂಗದವರೇ ಕೆಲವರೆಲ್ಲ ನನ್ನ ನಿಷ್ಠೂರ ಮಾಡಿದ್ರು. ಕೆಲವು ವಿಷಯಗಳಿಗೆ ನಾನು ಅದಕ್ಕೆ ಯಾವುದಕ್ಕೂ ಬೆಲೆ ಕೊಡಲ್ಲ. ನನಗೇನಂತಂದರೆ ಎಲ್ಲ ಜನಾಂಗದವರು ನಾನು ಸ್ವಲ್ಪ ಖಡಕ್ ಮಾತಾಡ್ತೀನಿ. ಏನಂತಂದರೆ ಈಗ ನಮ್ಮ ದೇವರಪ್ಪ ಅಷ್ಟು ನನ್ನ ಗುರುಗಳು ನಮ್ಮ ಆತ್ಮೀಯರು ಇರ್ತಾರೆ. ಯಾರೋ ಒಬ್ಬರು ನಮ್ಮರೇ ಯಾರೋ ಬಂದು ಅವ್ರಿಗೆ ಸ್ವಲ್ಪ ಏನಾದರೂ ತೊಂದರೆ ಆದರೆ ನನ್ನ ಕೈ ತಡ್ಕೊಬೇಕಾಗಲ್ಲ. ಐದರಾಗ 1-2 ಮಾತಾಡಿರ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ನನ್ನ ಜೀವನದಲ್ಲಿ ನಾನು 10 ವರ್ಷ ತಾಲೂಕು ಪಂಚಾಯತಿ ಮೆಂಬರ್ನಲ್ಲಿ ನನ್ನ ಕೆಲವರೆಲ್ಲ ಈಗ ನಾನು ಈ ಅಂಗನವಾಡಿ ಟೀಚರ್ಗಳು ಮತ್ತು ವೆಲ್ಫೇರ್ಗಳನ್ನ ನಾನು ಏನು ಆಯ್ಕೆ ಮಾಡಿಸಿದ್ದೀನಿ. ಇವತ್ತು ಈ ರಾಖಿ ಹಬ್ಬ ಬಂದರೆ ನನ್ನ ಅಕ್ಕ ತಂಗಿಯರಿಗಿನ ಮುಂಚೆಗೆ ಅವರೇ ಬಂದು ನನಗೆ ಸುಮಾರು ಹೆಣ್ಣುಮಕ್ಕಳು ಬಂದು ನನಗೆ ರಾಖಿ ಕಟ್ಟಿ ನನಗೆ ಆಶೀರ್ವಾದ ಮಾಡ್ತಾರೆ. ಸುಮಾರು ಜನಗಳಿಗೆ ಸುಮಾರು ಹೆಣ್ಣುಮಕ್ಕಳಿಗೆ ಅವರು ವಿಧವೆಯರಿಗೆ ನಾನು ಫಸ್ಟ್ ಪ್ರಿಫರೆನ್ಸು, ಅಂಗವಿಕಲರಿಗೆ ವಿಧವೆಯರಿಗೆ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡಿಸಿ ಸುಮಾರು ಹೆಣ್ಮಕ್ಳಿಗೆ ನನ್ನೆಲ್ಲ ನಾವು ಏನು ಸರ್ಕಾರದಿಂದ ಸವಲತ್ತಿದೆ ಅದನ್ನೆಲ್ಲ ಕೊಡ್ಸೋಕೆ ಭಾಳ ಪ್ರಯತ್ನ ಮಾಡಿದ್ದೀನಿ. ಮುಂದೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಾನು ಎಲ್ಲೇ ರಾಜಕಾರಣ ಮಾಡಿದ್ರು ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿರಿ. ನಿಮ್ಮ ಆಶೀರ್ವಾದದಿಂದ ನಾನು ಜನಸೇವೆ ಮಾಡ್ತೀನಿ ಅಂತ ಹೇಳಿ ನೀವೆಲ್ಲ ಏನು ಇವತ್ತು ಬಂದು ನನಗೆ ಈ ಒಂದು ಸನ್ಮಾನ ಮಾಡಿದ್ರಿ. ನಾನು ಸಾಯೋವರೆಗೂ ನಿಮ್ಮ ಚಿರುರುಣಿ ಆಗಿರ್ತೇನೆ ಅಂತೇಳಿ ಮತ್ತೊಮ್ಮೆ ನಮ್ಮ ಗುರುಗಳು ನೆನೆಸ್ಕೊಂಡು ನಿಮ್ಮ ಸಂಘಕ್ಕೆ ನಾನು ಅಭಿನಂದನೆಗಳು ತಿಳಿಸಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.